ವೀರ ಸಾವರ್ಕರ್ ಅವರನ್ನು ಹಾಕಿರ್ತಕ್ಕಂಥ ಸೆಲ್ಲಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಈ ಸೆಲ್ಲಿನ ಪರಿಸ್ಥಿತಿಯನ್ನು ಎಲ್ಲ ಗಮನಿಸಬೇಕು. ಇದು ವೀರ ಸಾವರ್ಕರ್ ಅವರ ಒಂದು ಕೋಣೆ, ಜೈಲ್. ಅವರು ಬಳಸ್ತಿರ್ತಕ್ಕಂತಹ ನೋಡಿ, ಇದು ಯಾವುದೋ ಒಂದು ಸಿಲ್ವರ್ ತಟ್ಟೆ ಅಲ್ಲ, ಕಬ್ಬಿಣದ ತಟ್ಟೆ, ಕಬ್ಬಿಣದ ಬೋಲ್. ಈ ಪರಿಸ್ಥಿತಿಯಲ್ಲಿ ಇಂಥ ಗ್ರೇಟ್ಫುಲ್ ಮ್ಯಾನ್, ಸ್ವತಂತ್ರ ಹೋರಾಟಗಾರರು ವೀರ ಸಾವರ್ಕರ್ ಅವರು ಈ ರೀತಿ ಒಂದು ಸೆಲ್ಗೆ ಅವರನ್ನು ಬಂಧಿಸಿ ಇಟ್ಟಿದ್ರು ಅಂಡಮಾನ್ನಲ್ಲಿ. ಎಂಥ ಅದ್ಭುತವಾದಂಥ ಸ್ಥಳ ಇದು, ಒಮ್ಮೆ ನೋಡ್ಬೇಕು. ಯಾಕಂತಂದರೆ ಈ ರೀತಿ ಸೆಲ್ಲಲ್ಲೇನೋ ನೆಹರು ಏನಿರಲಿಲ್ಲ, ಮಹಾತ್ಮ ಗಾಂಧಿ ಏನಿರಲಿಲ್ಲ, ಹಲವಾರು ಕೆಲವರೆಲ್ಲ ಹೇಳ್ತಾ ಇದ್ದಾರಲ್ಲ ನಿಜವಾದ ಸ್ವತಂತ್ರ ಹೋರಾಟಗಾರರು ಯಾರು ಅಂತ ಈ ಸೆಲ್ಲನ್ನು ಬಂದು ಗಮನಿಸಿದಾಗ ಗೊತ್ತಾಗುತ್ತೆ. ಇಲ್ಲಿ ನಾವೇ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ಧಗೆ ಹೊಡಿತಾ ಇದೆ. ಸರಿನಾ? ಇಂಥ ಪರಿಸ್ಥಿತಿಯಲ್ಲಿ ನಿಜವಾದಂಥ ಸ್ವತಂತ್ರ ಹೋರಾಟಗಾರರು ಯಾರು ಅನ್ನೋದನ್ನು ಇಲ್ಲಿ ಬಂದು ನೋಡಿದಾಗ ಗೊತ್ತಾಗುತ್ತೆ. ಸರಿನಾ? ಬಹುಶಃ ಅಂಡಮಾನಿಗೆ ಬಂದಂಥ ಸಂದರ್ಭದಲ್ಲಿ ಈ ಎಲ್ಲ ಜೈಲುಗಳನ್ನ ನೋಡಿದಾಗ ನಮಗನ್ನಿಸುತ್ತೆ ನಿಜವಾದ ಭಾರತದ ಸ್ವತಂತ್ರ ಹೋರಾಟಗಾರರು ಯಾರು, ಯಾಕೆ ವೀರ ಸಾವರ್ಕರ್ ಅವರಿಗೆ ಇಷ್ಟೊಂದು ಮಹತ್ವ ಕೊಡಬೇಕು, ಮತ್ತು ವೀರ ಸಾವರ್ಕರ್ ಅವರು ಯಾವ ರೀತಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದರು ಎಲ್ಲವೂ ಹಿಸ್ಟ್ರಿ ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ. ಅದ್ರ ಬಗ್ಗೆ ಓದ್ತಾ ಅದ್ರ ಬಗ್ಗೆ ತಿಳ್ಕೊಳ್ತಾ ಇಲ್ಲ. ಆದರೆ ಇಂಥ ಕಠಿಣ ಶಿಕ್ಷೆಗೆ ಗುರಿಯಾಗಿ ಇಂಥ ಒಂದು ಸಣ್ಣ ಕೊಠಡಿಯಲ್ಲಿ, ಇಂಥ ಒಂದು ಸಣ್ಣ ಜೈಲಿನಲ್ಲಿ, ಇಂಥ ಪರಿಸ್ಥಿತಿಯಲ್ಲಿ ವೀರ ಸಾವರ್ಕರ್ ಅವರು ಇದ್ದರು. ಸರಿನಾ? ಯಾವುದೇ ಒಬ್ಬ ನೆಹರು ಆಗಲಿ, ಮಹಾತ್ಮ ಗಾಂಧಿ ಆಗಲಿ ಈ ರೀತಿ ಜೈಲಿನ ಶಿಕ್ಷೆಯನ್ನು ಅನುಭವಿಸಿರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಿಜವಾದಂಥ ಸ್ವಾತಂತ್ರ್ಯ ಹೋರಾಟಗಾರರು ಯಾರಾದರೂ ಇದ್ದರೆ ಈ ದೇಶದಲ್ಲಿ ಅದು ವೀರ ಸಾವರ್ಕರ್ ಅನ್ನೋದನ್ನು ನಾನು ಕೂಡ ಹೇಳ್ತೀನಿ, ಸಾರ್ವಜನಿಕರು ಹೇಳ್ತಾರೆ, ಸಮಾಜದಲ್ಲೂ ಹೇಳ್ತಾರೆ. ಅದನ್ನು ನಾವು ನಿಜವಾಗ್ಲೂ ಒಪ್ಕೊಳ್ಳೇಬೇಕು. ಬಹುಶಃ ಯಾಕೆ ಮಾತ್ರ ಶಂಭು ಪಟೇಲ್ ಹೇಳ್ತೀನಿ ಅಂದರೆ BBA ವಾಯ್ಸ್ನಲ್ಲಿ ಶೋಷಿತ ವರ್ಗದಿಂದ ಬೆಳೆದು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಡೋದ್ರ ಮೂಲಕ ಶೋಷಿತ ಸಮಾಜಗಳನ್ನು ಯಾವ ರೀತಿ ಇವತ್ತಿನ ದಿನ ಸ್ವತಂತ್ರದ ಪೂರ್ವದ ನಂತರ ಸಮಾಜಗಳು ಯಾವ ರೀತಿ ಮುಂದುವರಿತಾ ಇದ್ದಾವೆ, ಯಾವ ರೀತಿ ಶಿಕ್ಷಣದ ಮೂಲಕ ಜಗತ್ತನ್ನು ಸಾರ್ತಾ ಇದ್ದಾರೆ, ಅಧಿಕಾರದ ಮೂಲಕ, ಬೆಳವಣಿಗೆ ಮೂಲಕ, ಶಿಕ್ಷಣವನ್ನು ಪಡೆದುಕೊಂಡು ಆರ್ಥಿಕತೆಯ ಮೂಲಕ ಬೆಳೀತಾ ಇದ್ದಾರೆ. ಅದೇ ರೀತಿ ನಾನು ಈ ಸೆಲ್ಗೆ ಬಂದಂಥ ಸಂದರ್ಭದಲ್ಲಿ ಅಂಡಮಾನ್ನಲ್ಲಿ ಎದೆ ಕಲಕುವಂಥ ದೃಶ್ಯ. ಯಾಕೆಂತಂದರೆ ಇಲ್ಲಿ ಓಡಾಡಲಿಕ್ಕೆ ಆಗೋದಿಲ್ಲ. ಇವತ್ತಿನ ವಾತಾವರಣದಲ್ಲಿ ಎಷ್ಟು ಧಗೆ ಇದೆ, ಎಷ್ಟು ವಾತಾವರಣ ಇದೆ ಅನ್ನುವಂಥ ಪರಿಸ್ಥಿತಿಲಿ ವೀರ ಸಾವರ್ಕರ್ ಅವರ ಕೋಣೆ ಯಾವ ಪರಿಸ್ಥಿತಿಲಿದೆ. ಇಲ್ಲಿಗೆ ಅಷ್ಟು ದಿನಗಳ ಕಾಲ ಶಿಕ್ಷೆಯನ್ನು ಅನುಭವಿಸ್ತಂಥದ್ದು ವೀರ ಸಾವರ್ಕರ್ ಅವರು. ಈ ಕೋಣೆಗಳಲ್ಲಿ ನಿಜವಾದಂಥ ಸ್ವತಂತ್ರ ಹೋರಾಟಗಾರಗಳನ್ನು, ಸ್ವತಂತ್ರಕ್ಕೆ ಪೂರಕವಾಗಿ ನಿಂತಂಥ ವ್ಯಕ್ತಿಗಳನ್ನು ಬಂಧಿಸಿ ಅವ್ರನ್ನ ಇಲ್ಲಿ ತಂದಿಟ್ಟಂಥದ್ದು. ಇಲ್ಲೇನು ಮಹಾತ್ಮ ಗಾಂಧಿ ಅವ್ರನ್ನೇನು ತಂದಿಟ್ಟಿಲ್ಲ, ನೆಹರು ಏನು ತಂದಿಟ್ಟಿಲ್ಲ. ಸರಿನಾ? ಹೇಳಲೇಬೇಕಾಗ್ತದೆ ಈ ವರ್ಡನ್ನು ನಾವು. ಅದರಿಂದ ವೀರ ಸಾವರ್ಕರ್ ಅವರಿಗೆ ನಿಜವಾಗ್ಲೂ ಮಹತ್ವ ಸಿಗಲೇಬೇಕು, ಇನ್ನೂ ದೊಡ್ಡ ಮಹತ್ವ ಸಿಕ್ಕಬೇಕು ಅವರು. ಸರಿನಾ? ಅನ್ನುವಂಥ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತಾ, ಯಾರೇ ಬಂದರೂ ಕೂಡ ಇಲ್ಲಿ ಅಂಡಮಾನಿಗೆ ಬಂದಂಥ ಸಂದರ್ಭದಲ್ಲಿ ಬಂದು ವೀಕ್ಷಣೆ ಮಾಡಿ ಒಮ್ಮೆ ಈ ಜೈಲನ್ನ ಅಂತ ಹೇಳ್ತಾ, ಈ ದೃಶ್ಯಗಳನ್ನು ನಾನು BBA ವಾಯ್ಸ್ನಲ್ಲಿ ತೋರಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಆಗಲಿಲ್ಲ ಅಂದರೆ ನಾ ಏನೂ ಮಾಡೋಕ್ಕಾಗಲ್ಲ. ನೇರ, ದಿಟ್ಟ, ನಿರಂತರ. ಇದು BBA ವಾಯ್ಸ್ನಲ್ಲಿ.